ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಸವ ಜಯಂತಿ. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 8 ಗಂಟೆ ಆಗಿದೆ. ನಾನು ಹೋಗ್ತಾ ಇದ್ದೀನಿ, ಮತ್ತು ನೋಡಿ ಇವ್ರು 3 ಜನ. ಶೋ ಯರ್ ಫೇಸಸ್. ಇನ್ನಿಬ್ಬರು ಊರಿಗೆ ಹೋಗಿದ್ದಾರೆ, ಇನ್ನೊಬ್ಳು ಫ್ರೆಂಡ್ ಹತ್ರ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾವು ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಯಾವ ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ನಾನೆಲ್ಲ ಫುಲ್ ಮಳೆ. ಅದಕ್ಕೆ ಸ್ವಲ್ಪ ನೆಲ ನೆಂದಿದೆ, ತಣ್ಣಗಿರೋ ಗಾಳಿ ಬರ್ತಿದೆ. ಯಾರೂ ಇಲ್ಲದೆ ಇರುವ ಈ ರಸ್ತೆಯಲ್ಲಿ ನಮ್ಮ ಪಯಣ ಸಾಗುತ್ತಿದೆ ದೇವರು ಇರುವ ಗುಡಿಯ ಕಡೆಯಲ್ಲಿ. ಇವತ್ತು ನಾವು ಬಂದಿರೋ ದೇವಸ್ಥಾನ ಬಂದು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ. ಇದು ಇರೋ ಜಾಗ ರಾಜರಾಜೇಶ್ವರಿ ನಗರ 5th ಸ್ಟೇಜ್. ಇದು ಬೆಳಗ್ಗೆ 7 ಗಂಟೆಯಿಂದ 12:30ವರೆಗೂ, ಆಮೇಲೆ ಸಂಜೆ 4:30ಯಿಂದ 9 ಗಂಟೆವರೆಗೂ ತೆಗ್ದಿರುತ್ತೆ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೂ ಮುಡ್ಕೋಬೇಕು ಅಂತ ಇದ್ರು, ಹಂಗಾಗಿ ಹೂ ತಗೋತಿದ್ರು. ನಾವುಗಳು ಇರೋದು ಬಂದು ಎಲ್ಲ ಹಂಕ ನ್ಯೂ ಟೌನ್. ನಮಗೆ ಅಲ್ಲಿಂದ ಈ ದೇವಸ್ಥಾನಕ್ಕೆ 1 ಅವರ್ ಜರ್ನಿ ಆಗುತ್ತೆ, ಅಂದರೆ 32 ಕಿಲೋಮೀಟರ್ ಇದೆ. ಷಣ್ಮುಖ ದೇವನ ಸುಮಾರು ಹೆಸರುಗಳಿಂದ ಪೂಜಿಸ್ತೀವಿ. ತಮಿಳಿಯನ್ಸು ಮುರುಘಾ ಅಂತ ಪೂಜಿಸ್ತಾರೆ, ನಾವು ಕನ್ನಡದವರು ಸುಬ್ರಹ್ಮಣ್ಯ ಅಂತ ಪೂಜಿಸ್ತೀವಿ. ಇಲ್ಲಿಂದ ಮೇಲತ್ತೋದ್ರೆ ಗಣೇಶನ ವಿಗ್ರಹ ಇದೆ. ಇಲ್ಲಿ ನಮಸ್ಕಾರ ಹಾಕೊಂಡು ಇದ್ರ ಎಡಕ್ಕೆ ಮತ್ತೆ ಮೆಟ್ಲತ್ತಿ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಗುಹೆ ತರ ಇದೆ, ಅದ್ರ ಒಳಗೋದ್ರೆ ಶಿವನ್ ವಿಗ್ರಹ ಇತ್ತು. ಅಲ್ಲಿ ಫೋಟೋಸ್ ವಿಡಿಯೋಸ್ ಏನು ತೆಗಿಯೋ ಹಾಗಿರ್ಲಿಲ್ಲ, ಅದಕ್ಕೆ ಯಾವುದನ್ನು ತಗೊಳ್ಳಿಲ್ಲ. ದೇವ್ರ ಕೈ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಯಾಕಂದ್ರೆ ತುಂಬಾ ಪ್ರಶಾಂತವಾಗಿತ್ತು. ಬೆಳಗ್ಗೆ ತುಂಬಾ ಬೇಗ ಬಂದಿರೋದ್ರಿಂದ ಪೀಸ್ ಆಗಿತ್ತು ಆ ಜಾಗನೇ ಪೂರ. ಗುಹೆಯಿಂದ ಹೊರಗಡೆ ಬಂದು ಮತ್ತೆ ಮೆಟ್ಲು ಹತ್ತಿದ್ದಂಗೆ ಮುಖ್ಯ ಗುಡಿ ಇದೆ. ಈ ಮುಖ್ಯ ಗುಡಿಯ ಗೋಪುರ 6 ಮುಖಗಳಿರೋ ಸುಬ್ರಹ್ಮಣ್ಯ ದೇವರಾಗಿರ್ತಾರೆ. ನಾವು ಬೇಗ ಹೋಗಿದ್ರಿಂದ ದೇವ್ರ ಅಲಂಕಾರ ಮಾಡ್ತಿದ್ರು. ಇನ್ನು ಅದಕ್ಕೆ ಕಾದು ಅದಾದ್ಮೇಲೆ ಪೂಜೆ ಟೈಮ್ಗೆ ಹೋದ್ವಿ. ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲೆಲ್ಲೂ ದೇವ್ರ ಫೋಟೋ ತೆಗಿಯೋ ಹಾಗಿರ್ಲಿಲ್ಲ, ಹಾಗೆ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ, ಹಾಗಾಗಿ ಮಾಡ್ಕೊಂಡಿಲ್ಲ. ಅದಾದ್ಮೇಲೆ ನಮಗೆ ಪ್ರಸಾದ ಕೊಟ್ರು, ಪುಳಿಯೋಗರೆ ತಿಂದ್ವಿ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಮಠ ಇತ್ತು, ಆ ಮಠಕ್ಕೂ ಹೋದ್ವಿ. ಅಲ್ಲೆಲ್ಲ ದೇವ್ರ ನಮಸ್ಕಾರ ಹಾಕೊಂಡು ನಮಗೆ ಪ್ರಸಾದ ಬಿಸಿಬೇಳೆಬಾತ್ ಮತ್ತೆ ಮೊಸರನ್ನ ಕೊಟ್ಟಿದ್ರು. ಅಲ್ಲೇ ತಿಂದು ನಾವು ಅದರಿಂದ ಬಂದ್ವಿ NGT ನಾಟಿ ಸ್ಟೈಲ್ ಬಿರಿಯಾನಿ ಸೆಂಟರ್ಗೆ. ನಾವೇ ಫಸ್ಟ್ ಕಸ್ಟಮರ್ಸ್ ಆಗಿದ್ವಿ. ಒಳಗೋದ್ವಿ, ಅವ್ರಿನ್ನೂ ಅಡುಗೆ ಮಾಡ್ತಿದ್ರು ಮತ್ತೆ ಕ್ಲೀನಿಂಗ್ ಮಾಡ್ತಿದ್ರು. ಅಲ್ಲಿ ಇರಕ್ಕಾಗದೆ ಮತ್ತೆ ಆಚೆ ಬಂದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಳಗೋದ್ವಿ. ಅವ್ರನ್ನ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡ್ತಿದ್ರು. ಅದಾದ್ಮೇಲೆ ಮೆನ್ಯೂ ತಗೊಂಡ್ವಿ. ಆ ಮೆನ್ಯೂ ಲಿಸ್ಟ್ ನೋಡಿ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು 3 ಪ್ಲೇಟ್ ಚಿಕನ್ ಬಿರಿಯಾನಿ ತಗೊಂಡಿದ್ವಿ, 2 ಪ್ಲೇಟ್ ಚಿಕನ್ ಕಬಾಬ್ ಮತ್ತೆ 1 ಪ್ಲೇಟ್ ಮಟನ್ ಕೀಮಾ ತಗೊಂಡಿದ್ವಿ. ಕೀಮಾ ಮಾಡಕ್ ತುಂಬಾ ಲೇಟ್ ಆಗ್ತಿತ್ತು, ಹಂಗಾಗಿ ಆದ್ರೂ ಆರ್ಡರ್ ಮಾಡಿದ್ವಿ. ಇಷ್ಟು ನಮ್ಮ ಆರ್ಡರ್ ಆಗಿತ್ತು. ಅದಾದ್ಮೇಲೆ ತುಂಬಾ ಹೊತ್ತಾದ್ಮೇಲೆ ತಂದ್ಕೊಟ್ರು, ಕಾಯ್ತಿದ್ವಿ. ಬಜೆಟ್ ವೈಸ್ ಬಂದ್ರೆ ಬಜೆಟ್ ಫ್ರೆಂಡ್ಲಿ ಆಗೇ ಇತ್ತು. ಹಾಗೆ ಟೇಸ್ಟ್ ವೈಸ್ ಬಂದ್ರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.